ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 60ನೆಯ ಅಧ್ಯಾಯವಾದ ಈಶ್ವರನ ವಿಭೂತಿ ವಿಸ್ತಾರ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಈಶ್ವರನು ಉಪದೇಶಿಸುತ್ತಾನೆ, ಪರಮಸ್ಥಾನದಲ್ಲಿರುವ ಮಹೇಶ್ವರನ ಪ್ರಭಾವವನ್ನು ಮಹರ್ಷಿಗಳಾದ ನೀವೆಲ್ಲರೂ ಶ್ರವಣ ಮಾಡಿರಿ. ಪರಮಾತ್ಮ ಮಹಿಮೆಯನ್ನು ತಿಳಿದು ಮುಕ್ತಿ ಹೊಂದಿದ ಮಾನವನು ಮತ್ತೆ ಸಂಸಾರದಲ್ಲಿ ಬೀಳುವುದಿಲ್ಲ. ಉತ್ತಮ ವಸ್ತುಗಳಿಗಿಂತ ಉತ್ತಮವೂ ಶಾಶ್ವತವೂ ಸ್ಥಿರವೂ ಅವ್ಯಯವೂ ನಿತ್ಯಾನಂದರೂಪವೂ ವಿಕಲ್ಪಶೂನ್ಯವೂ ಆದ ಪರಬ್ರಹ್ಮ ತತ್ವವು ನನ್ನ ಉತ್ತಮವಾದ ಆಧಾರ ಸ್ಥಾನವಾಗಿರುವುದು. ನಾನು ಬ್ರಹ್ಮಜ್ಞಾನಿಗಳಲ್ಲಿ ಸರ್ವತೋಮುಖನೂ ಸ್ವಯಂಭುವೂ ಆದ ಬ್ರಹ್ಮನಾಗಿರುವೆನು. ಮಾಯಾವಿಗಳಲ್ಲಿ ಪುರಾಣನೂ ಅವ್ಯಯನೂ ಆದ ಹರಿದೇವನಾಗಿರುವೆನು. ನಾನು ಯೋಗಿಗಳಿಗೆ ಶಂಕರನಾಗಿದ್ದೇನೆ. ಸ್ತ್ರೀಯರಲ್ಲಿ ಪರ್ವತರಾಜನ ಪುತ್ರಿಯಾದ ಪಾರ್ವತೀದೇವಿಯಾಗಿದ್ದೇನೆ. ಆದಿತ್ಯರಲ್ಲಿ
ವಿಷ್ಣುವೆಂಬ ಆದಿತ್ಯನಾಗಿದ್ದೇನೆ. ಹಾಗೂ ವಸುಗಳಲ್ಲಿ ಪಾವಕನಾಗಿರುತ್ತೇನೆ. ನಾನು ರುದ್ರರಲ್ಲಿ ಶಂಕರನಾಗಿದ್ದೇನೆ. ಪಕ್ಷಿಗಳಲ್ಲಿ ಗರುಡನಾಗಿದ್ದೇನೆ. ಗಜೇಂದ್ರಗಳಲ್ಲಿ ಐರಾವತನಾಗಿದ್ದೇನೆ. ಮತ್ತು ಶಸ್ತ್ರಧಾರಿಗಳಲ್ಲಿ ರಾಮಚಂದ್ರನಾಗಿದ್ದೇನೆ. ಮಹರ್ಷಿಗಳಲ್ಲಿ ವಸಿಷ್ಠ ಮುನಿಯೂ ಆಗಿದ್ದೇನೆ. ದೇವತೆಗಳಲ್ಲಿ ದೇವರಾಜನಾದ ಇಂದ್ರನಾಗಿದ್ದೇನೆ. ಶಿಲ್ಪಿಗಳಲ್ಲಿ ವಿಶ್ವಕರ್ಮನಾಗಿದ್ದೇನೆ. ಹಾಗೂ ಸುರದ್ವೇಷಿಗಳಾದ ಅಸುರರಲ್ಲಿ ಪ್ರಹ್ಲಾದನಾಗಿದ್ದೇನೆ. ನಾನು ಮುನಿಗಳಲ್ಲಿ ವ್ಯಾಸಮುನಿಯಾಗಿದ್ದೇನೆ. ಗಣಗಳಲ್ಲಿ ವಿನಾಯಕ ಗಣರೂಪನಾಗಿದ್ದೇನೆ. ವೀರರಲ್ಲಿ ವೀರಭದ್ರನಾಗಿದ್ದೇನೆ. ಮತ್ತು ಸಿದ್ಧಜನರಲ್ಲಿ ಕಪಿಲಮುನಿಯೂ ಆಗಿದ್ದೇನೆ. ಪರ್ವತಗಳಲ್ಲಿ ಮೇರು ಪರ್ವತವಾಗಿದ್ದೇನೆ. ನಕ್ಷತ್ರ ಶ್ರೇಣಿಯಲ್ಲಿ ಚಂದ್ರನಾಗಿದ್ದೇನೆ. ಆಯುಧ ವರ್ಗದಲ್ಲಿ ವಜ್ರಾಯುಧವಾಗಿದ್ದೇನೆ. ಮತ್ತು ನಿಯಮಗಳಲ್ಲಿ ಸತ್ಯಸ್ವರೂಪನಾಗಿದ್ದೇನೆ. ನಾನು ಸರ್ಪಗಳಲ್ಲಿ ಅನಂತದೇವನಾಗಿದ್ದೇನೆ. ಸೇನಾ ನಾಯಕರಲ್ಲಿ ಕುಮಾರಸ್ವಾಮಿಯಾಗಿದ್ದೇನೆ. ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮಿಯಾಗಿದ್ದೇನೆ. ಮತ್ತು ಈಶ್ವರ ಪುರುಷರಲ್ಲಿ ಮಹೇಶ್ವರನಾಗಿದ್ದೇನೆ. ನಾನು ಕಲ್ಪಗಳಲ್ಲಿ ಮಹಾಕಲ್ಪ ಸ್ವರೂಪನಾಗಿದ್ದೇನೆ. ಯುಗಗಳಲ್ಲಿ ಕೃತಯುಗ ಸ್ವರೂಪನಾಗಿದ್ದೇನೆ. ಸಮಸ್ತ ಯಕ್ಷರಲ್ಲಿ ಕುಬೇರನಾಗಿದ್ದೇನೆ. ಹಾಗೂ ಹುಲ್ಲು ಜಾತಿಯಲ್ಲಿ ಲತಾಸ್ವರೂಪನಾಗಿದ್ದೇನೆ. ನಾನು ಪ್ರಜಾಪತಿಗಳಲ್ಲಿ ದಕ್ಷ ಪ್ರಜಾಪತಿಯಾಗಿದ್ದೇನೆ. ಸಮಸ್ತ ರಾಕ್ಷಸರಲ್ಲಿ ನಿರುತಿಯಾಗಿದ್ದೇನೆ. ಬಲವಂತರಾದ ವ್ಯಕ್ತಿಗಳಲ್ಲಿ ವಾಯುದೇವನಾಗಿದ್ದೇನೆ. ಹಾಗೂ ದ್ವೀಪಗಳಲ್ಲಿ ಪುಷ್ಕರ ದ್ವೀಪವಾಗಿದ್ದೇನೆ. ನಾನು ಮೃಗರಾಜರಲ್ಲಿ ಸಿಂಹನಾಗಿದ್ದೇನೆ. ಯಂತ್ರವಸ್ತುಗಳಲ್ಲಿ ಬಿಲ್ಲಿನ ರೂಪನಾಗಿದ್ದೇನೆ. ವೇದಗಳಲ್ಲಿ ಸಾಮವೇದ ರೂಪನಾಗಿದ್ದೇನೆ. ಮತ್ತು ಯಜುರ್ಮಂತ್ರಗಳಲ್ಲಿ ಶತರುದ್ರೀಯ ರೂಪನಾಗಿದ್ದೇನೆ. ಜಪಾರ್ಹವಾದ ಮಂತ್ರಗಳಲ್ಲಿ ಸಾವಿತ್ರಿ ಮಂತ್ರವಾಗಿದ್ದೇನೆ. ರಹಸ್ಯ ಮಂತ್ರಗಳಲ್ಲಿ ಓಂಕಾರವಾಗಿದ್ದೇನೆ. ಸೂಕ್ತಗಳಲ್ಲಿ ಪುರುಷ ಸೂಕ್ತ ರೂಪವಾಗಿದ್ದೇನೆ. ಮತ್ತು ಸಾಮ ಮಂತ್ರಗಳಲ್ಲಿ ಜ್ಯೇಷ್ಠ ಸಾಮ ರೂಪನಾಗಿದ್ದೇನೆ. ನಾನು ಸಮಸ್ತ ವೇದಾರ್ಥ ಜ್ಞಾನಿಗಳಲ್ಲಿ ಸ್ವಯಂಭುವನೆಂಬ ಮನುರಾಜನಾಗಿದ್ದೇನೆ. ಸಮಸ್ತ ದೇಶಗಳಲ್ಲಿ ಬ್ರಹ್ಮಾವರ್ತ ದೇಶ ರೂಪನಾಗಿದ್ದೇನೆ. ಮತ್ತು ಕ್ಷೇತ್ರಗಳಲ್ಲಿ ಅವಿಮುಕ್ತ ಕ್ಷೇತ್ರ ಸ್ವರೂಪನಾಗಿದ್ದೇನೆ. ನಾನು ವಿದ್ಯೆಗಳಲ್ಲಿ ಆತ್ಮವಿದ್ಯಾ ಸ್ವರೂಪನಾಗಿದ್ದೇನೆ. ಜ್ಞಾನಗಳಲ್ಲಿ ಉತ್ತಮವಾದ ಈಶ್ವರ ಜ್ಞಾನ ಸ್ವರೂಪವಾಗಿದ್ದೇನೆ. ಪಂಚಭೂತಗಳಲ್ಲಿ ಆಕಾಶರೂಪನಾಗಿದ್ದೇನೆ. ಮತ್ತು ತತ್ವಗಳಲ್ಲಿ ಮೃತ್ಯುಸ್ವರೂಪನಾಗಿದ್ದೇನೆ. ನಾನು ಪಾಶಗಳಲ್ಲಿ ಮಾಯಾಪಾಶವಾಗಿದ್ದೇನೆ. ವಸ್ತುಗಳಲ್ಲಿ ಜೀರ್ಣ ಮಾಡುವ ವಸ್ತುಗಳಲ್ಲಿ ಕಾಲಾತ್ಮನಾಗಿದ್ದೇನೆ. ಪ್ರಾಪ್ಯವಾದ ಸದ್ಗತಿಗಳಲ್ಲಿ ಮುಕ್ತಿಸ್ವರೂಪನಾಗಿದ್ದೇನೆ. ಮತ್ತು ನಿಯಾಮಕ ಪುರುಷರಲ್ಲಿ ಪರಮೇಶ್ವರನಾಗಿದ್ದೇನೆ. ಮತ್ತು ಈ ಲೋಕದಲ್ಲಿ ತೇಜಸ್ಸು ಬಲಗಳಲ್ಲಿ ಉತ್ಕೃಷ್ಟವಾದ ಇನ್ನಾವ ವಸ್ತುವಿರುವುದೋ ಅದೆಲ್ಲವೂ ನನ್ನ ತೇಜೋ ವಿಶೇಷದಿಂದ ಉದಾತ್ತವಾಗಿ ಗಣ್ಯವಾಗಿದೆಯೆಂದು ಪ್ರತಿಜ್ಞೆ ಮಾಡಿ ಹೇಳಿರಿ. ಸಂಸಾರ ಚಕ್ರದಲ್ಲಿ ಸುತ್ತುವ ಸಮಸ್ತ ಆತ್ಮರು ಪಶುಗಳೆಂದು ಹೇಳಲ್ಪಟ್ಟಿರುವರು. ಆ ಪಶುಗಳಿಗೆ ನಾನು
ಸ್ವಾಮಿಯಾದ ದೇವನಾಗಿರುವೆನು. ಆದ್ದರಿಂದ ನಾನು ಬುಧ ಜನರಿಂದ ಪಶುಪತಿಯೆಂದು ಸ್ಮರಿಸಲ್ಪಟ್ಟಿರುವೆನು. ನಾನು ಇಂತಹ ಪಶುಗಳನ್ನು ನನ್ನ ಲೀಲೆಯಿಂದ ಮಾಯೆಯೆಂಬ ಪಾಶದಿಂದ ಬಂಧಿಸುವೆನು. ವೇದಾರ್ಥಜ್ಞರು ಮಾಯಾಪಾಶಬದ್ಧರಾದ ಪಶುಗಳಿಗೆ ನಾನೇ ಮೋಚಕನಾಗಿರುವೆನೆಂದು ಹೇಳುವರು. ಮಾಯೆಯೆಂಬ ಪಾಶದಿಂದ ಬದ್ಧರಾಗಿರುವ ಪಶುಗಳಿಗೆ ಸರ್ವಭೂತಾಧಿಪತಿಯು ವ್ಯಯರಹಿತನೂ ಮತ್ತು ಪರಮಾತ್ಮನೂ ಆದ ನನ್ನನ್ನು ಬಿಟ್ಟು ಮತ್ತಾರು ಮೋಚಕನೂ ಇರುವುದಿಲ್ಲ. 24 ಸಂಖ್ಯೆಯ ತತ್ವಗಳು, ಮಾಯೆ, ಪುಣ್ಯ ಪಾಪಕರ್ಮ, ಸತ್ವಾದಿ ಗುಣಗಳು ಮತ್ತು ನಾನಾ ವಿಧ ಕ್ಲೇಶಗಳು ಎಂಬುವು ಪಶುಗಳನ್ನು ಬಂಧಿಸುವ ಪಶುಪತಿಗೆ ಬಂಧನ ಸಾಧನಗಳಾದ ಪಾಶಗಳಾಗಿರುವವು. ಪ್ರಪಂಚಾಂತರ್ಗತ ತತ್ವಗಳಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥಿವಿ ಎಂಬ 8 ತತ್ವಗಳು ಪ್ರಕೃತಿ ರೂಪಗಳಾಗಿಯೂ ಮಿಕ್ಕ ಸಮಸ್ತ ಭಾವಗಳು ವಿಕಾರ ರೂಪವಾಗಿಯೂ ಇವೆ. ಹಾಗೂ ಶ್ರೋತ್ರ, ತ್ವಕ್, ಚಕ್ಷುಸು, ಜಿಹ್ವ, ಘ್ರಾಣ, ಪಾಯು, ಉಪಸ್ಥ, ಹಸ್ತ, ಪಾದ ಮತ್ತು ವಾಕ್ ಎಂಬವು ಕ್ರಮವಾಗಿ ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು ಆಗಿವೆ. ಹಾಗೂ ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧಗಳೆಂಬ 5 ವಿಷಯಗಳು ಸೇರಿ ಪ್ರಕೃತಿಯಿಂದ ಹುಟ್ಟಿದ 23 ತತ್ವಗಳಾಗಿವೆ. ಅವ್ಯಕ್ತವು, ಸತ್ವ ರಜಸ್ತಮೋಗುಣ ಸಂಘಾತವು, ಪ್ರಧಾನ ಸಂಜ್ಞಾಂಕಿತವು, ಆದಿ ಮಧ್ಯ ಅಂತಗಳಿಂದ ಶೂನ್ಯವು ಮತ್ತು ಜಗತ್ತಿಗೆ ಮೂಲ ಕಾರಣವೂ ಆದ ಮೂಲ ಪ್ರಕೃತಿಯು 24ನೆಯ ತತ್ವವಾಗಿರುವುದು. ಸತ್ವ, ರಜಸ್ಸು, ತಮಸ್ಸು ಎಂಬವು 3 ಗುಣಗಳೆಂದು ಉದಾಹರಿಸಲ್ಪಟ್ಟಿವೆ. ಈ ಗುಣತ್ರಯದ ಸಾಮ್ಯಾವಸ್ಥೆಯನ್ನು ಅವ್ಯಕ್ತವಾದ ಮೂಲ ಪ್ರಕೃತಿಯೆಂದು ಪ್ರಾಜ್ಞರು ತಿಳಿದಿರುವರು. ಈ ಗುಣಗಳ ಪರಿಣಾಮವಾದ ಬುದ್ಧಿಯ ವೈಷಮ್ಯದಿಂದ ಜ್ಞಾನಗಳಲ್ಲಿ ಸಾತ್ವಿಕ ಜ್ಞಾನ, ರಾಜಸ ಜ್ಞಾನ ಮತ್ತು ತಾಮಸ ಜ್ಞಾನಗಳೆಂದು ವಿಷಮವಾದ ಜ್ಞಾನಗಳು ಹುಟ್ಟುವವೆಂದು ಪ್ರಾಜ್ಞರು ಅರಿತಿರುವರು. ಧರ್ಮ ಅಧರ್ಮಗಳೆಂಬವು ಕರ್ಮ ಎಂಬ ಸಂಜ್ಞಾಂಕಿತಗಳಾದ ಪಾಶರೂಪವಾಗಿವೆ. ಆದರೆ ನನ್ನಲ್ಲಿ ಅರ್ಪಿಸಲ್ಪಟ್ಟ ಕರ್ಮಗಳು ಬಂಧಕವಾಗುವುದಿಲ್ಲ. ಅಂತಹ ನಿಷ್ಕಾಮ ಕರ್ಮಗಳು ಮುಕ್ತಿ ಸಾಧಕಗಳಾಗುವವು. ಅವಿದ್ಯ, ಅಸ್ಮಿತ, ರಾಗ, ದ್ವೇಷ ಮತ್ತು ಅಭಿನಿವೇಶಗಳೆಂಬ 5 ವೃತ್ತಿಗಳನ್ನು ಮಹೇಶ್ವರನು ಆತ್ಮನಿಮಿತ್ತದಿಂದ ಸಂಭವಿಸುವ ಕ್ಲೇಶಗಳೆಂಬ ಹೆಸರುಳ್ಳ ಪಾಶಗಳೆಂದು ಹೇಳುತ್ತಿರುವನು. ಪಂಚಕ್ಲೇಶಗಳೆಂಬ ಈ ಪಾಶಗಳಿಗೆ ಮಾಯೆಯು ಕಾರಣವೆಂದು ಹೇಳಲ್ಪಡುತ್ತದೆ. ಅವ್ಯಾಕೃತವೂ ಮೂಲ ಪ್ರಕೃತಿ ರೂಪವೂ ಆದ ಆ ಮಾಯೆಯ ಶಕ್ತಿ ರೂಪವಾಗಿ ನನ್ನಲ್ಲಿರುವುದು. ವಸ್ತು ದೃಷ್ಟಿಯಲ್ಲಿ ದೇವೋತ್ತಮನು ಅನಾದಿಯೂ ಆದ ಮಹೇಶ್ವರನು ಮೂಲ ಪ್ರಕೃತಿ, ಪ್ರಧಾನ ಪುರುಷ ಮತ್ತು ಮಹತ್ತತ್ವ ಮೊದಲಾದ ಸರ್ವ ವಿಕಾರಗಳೆಂಬ ವಿವಿಧ ರೂಪಗಳಿಂದ ತೋರುವನು. ಮಹೇಶ್ವರನು ಬಂಧರೂಪನು, ಅವನೇ ಬಂಧಕರ್ತನು, ಅವನೇ ಪಾಶಸ್ವರೂಪನು, ಅವನೇ ಪಶುಪತಿಯು. ಆ ಮಹೇಶ್ವರನು ಸರ್ವ ವಸ್ತುಗಳನ್ನು ತಿಳಿದಿರುವನು. ಪರಮಾತ್ಮನನ್ನು ತಿಳಿದವನು ಯಾರೂ ಇಲ್ಲ. ಪರಮಾತ್ಮನು ಸರ್ವೋತ್ತಮನು, ಪುರಾಣ ಪುರುಷನೂ ಆಗಿರುವನೆಂದು ಪ್ರಾಜ್ಞರು ಹೇಳುವರು.
ಇತಿ ಶ್ರೀ ಕೂರ್ಮಪುರಾಣೆ ಷಷ್ಠಿತಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮಪುರಾಣದ 61ನೆಯ ಅಧ್ಯಾಯವಾದ ಸಾಂಖ್ಯ ಸಿದ್ಧಾಂತದಂತೆ ತತ್ವ ವಿಮೋಚನೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.